ಶಾಕಲ್ಲಿ ಸೈಡಿಗೆ ಬಂದಿದ್ದೆ ಒಳ್ಳೇದಾಯ್ತು, ಇಲ್ಲ ಅಂದರೆ ಇವನು ಸಲ್ಯೂಟ್ ಹೊಡಿಯೋ ರೇಂಜ್ಗೆ ನನ್ನ ತಲೆನೇ ಹೋಗಿರೋದು. ಯಾಕ್ರಿ ಸ್ಯಾಲ್ರಿ ಕೊಡಲ್ವಾ? ಇಂಥವ್ರೆಲ್ಲ ಯಾಕೆ ಕೆಲ್ಸಕ್ಕೆ ತಗೋತಾರೆ? ಸ್ಯಾಲ್ರಿ ಕೊಡೋದಕ್ಕೆ ಬಾಸ್ ಈ ರೇಂಜಿಗೆ ಟೈಟ್ ಆಗಿರೋದು. ಮೊದಲು ಸೆಕ್ಯೂರಿಟಿ ಏಜೆನ್ಸಿಗೆ ರಿಪೋರ್ಟ್ ಮಾಡಿ, ರೆಗ್ಯುಲರ್ ವಿಜಿಲೆನ್ಸ್ ರಿಪೋರ್ಟ್ ಕೊಡ್ಸೋದಕ್ಕೆ ಹೇಳಿ. ತಂದೆ ಸಾಕು, ಕೈ ಇಳಿಸು. ಬಾಸ್ ಹೇಳಿ, ಏನು ಮಾಡಬೇಕು? ವಾಪಸ್ ಹೊರಡಬೇಕು. ವಾಪಸ್ ಹೊರಡ್ಬೇಕಾ? ನನ್ನ ವಿಸಿಟ್ ಮುಗೀತು, ನೀನಿಷ್ಟು ಲೇಟಾಗಿ ಬಂದರೆ ನಾನೇನು ಮಾಡಲಿ? ಅಷ್ಟಿದ್ದವರು ನನ್ನನ್ನು ಕಾರಲ್ಲಿ ಕರ್ಕೊಂಡು ಬರಬೇಕಿತ್ತು. ನನಗೆ ಪದೇ ಪದೇ ಕಾರ್ ವಾಶ್ ಮಾಡಿಸೋದು ಟೈಮ್ ಇಲ್ಲ. ಸೆಕ್ಯೂರಿಟಿ, ಅಟೆನ್ಷನ್! ಒಂದೇ ಮಾತರಂ, ಜೈ ಹಿಂದ್, ಜೈ ಕರ್ನಾಟಕ ಮತ್ತೆ ಬನೆ ಮೂಡ್ ಸೌದೌನ್. ಸಮ್ ಕ್ಲೀನ್ ಮಾಡಿಸಿದ್ರೇನ್ರಿ? ಎಸ್ ಸರ್, ತೆಗೆದೇ ಬಿಡಿಸ್ತೀನಿ ಸರ್. ನೆನ್ನೆ ಮಾಡ್ಸಕ್ ನೀನೇನು ಟೈಮ್ ಟ್ರಾವೆಲ್ ಮಾಡ್ತಾ ಇದೆಯಾ? ನಾಳೆ ಮಾಡಿಸ್ತೀನಿ ಅನ್ನೋ. ನಾಳೆ ನೂರು ಮನೆ ಹಾಳು ಮಾಡಿಸ್ತೀನಿ ಸರ್. ಹೇಳದಷ್ಟಕ್ಕೆ ಹೂ ಅನ್ನೋದು ಬಿಟ್ಟು ಬಿಲ್ಡಪ್ ಬೇರೆ ಕೊಡ್ತೀಯಾ? ಶ್ರೀಕಾಂತ, ಅವ್ನು ಮಾಡಿಸ್ತೀನಿ ಅಂತ ಹೇಳ್ತಿದ್ರಲ್ಲ, ಅದೇ ದೊಡ್ಡ ವಿಷಯ. ಆಯ್ತು, ನೀನು ರೈಟ್ ಹೇಳು. ಸೆಕ್ಯೂರಿಟಿ ಏಜೆನ್ಸಿಗೆ ಹೇಳಿ ಕೆಲಸದಿಂದ ಓಡಿಸ್ಬಿಡ್ಲಾ ಬಾಸ್? ಪಾಪ ಅವನ ಹೊಟ್ಟೆ ಮೇಲೆ ಯಾಕ್ರಿ ಕಲ್ಲು ಹಾಕ್ತೀರಾ? ಕೆಲಸದಿಂದ ಓಡಿಸ್ಬೇಕಾಗಿರೋ ಕ್ಯಾಂಡಿಡೇಟ್ ಬೇರೆನೇ ಇದ್ದಾರೆ. ನಡೀರಿ, ಕೆಲಸ ಮುಗೀತಲ್ಲ. ಹಲೋ, ಸೆಕ್ಯೂರಿಟಿನ ಪರಿಚಯ ಮಾಡ್ಸಕ್ಕೆ ಇಲ್ಲಿವರೆಗೂ ಕರೆಸಿದ್ರಾ? ಇಲ್ಲ, ಬೆಳಿಗ್ಗೆ ಇನಾಗ್ರೇಷನ್ ಮಾಡಿಸ್ಬೇಕಿತ್ತು, ಅದಕ್ಕೆ ನಿಮ್ಮ ಕೈ ಟೇಪ್ ಕಟ್ ಮಾಡಿಸೋಣ ಅಂತ ಕರೆಸ್ದೆ. ಓ, ಕೌಂಟ್ರ್ ಸರಿ. ಹಾಗಿದ್ರೆ ಒಂದ್ ಸೈಟ್ ನೋಡಕ್ಕೆ 3 ಮ್ಯಾನ್ ಪವರ್. ಒಬ್ರದ್ದು 3 ಗಂಟೆ ಲೆಕ್ಕದಲ್ಲಿ 12 ಗಂಟೆ ವೇಸ್ಟ್ ಮಾಡಿದ್ವಿ ಅಂತ ಸಾರ್ಥಕ್ ಕಣ್ಣಂಗೆ ಮೇಲ್ ಮಾಡ್ತೀನಿ. ಇಂಥ ಓವರ್ ಆ್ಯಕ್ಟಿಂಗ್ ಏನು ಕಡಿಮೆ ಇಲ್ಲ. ಕಾಂತ, ನನ್ನ ಓಡಿಸ್ಬೇಕು ಅಂತ ತಾನೇ ಇಷ್ಟೆಲ್ಲ ಡ್ರಾಮಾ ನಿಂದು. ಇಂಥ ಚೀಪ್ ಕಿಮ್ಮಿಕ್ಕೆಲ್ಲ ಜಗ್ಗೋಳಲ್ಲಮ್ಮ ನಾನು. ನನ್ನ ಮನೆಯವ್ರಿಗೋಸ್ಕರ ದುಡಿತಿದ್ದೀನಿ. ಪ್ರಳಯ ಆಗಲಿ, ತಲೆ ಮೇಲೆ ತಲೆ ಹೋಗಲಿ, ನಾನು ಮಾತ್ರ ಕೆಲಸ ಬಿಡಲ್ಲ. ಏನ್ರಿ ಅಲ್ಲೇ ನೋಡ್ತಿದ್ದೀರಾ? ಕಾರ್ಕಿ ಕೊಡ್ರಿ. ಅದೇನೋ ಕರ್ಮ ಅಂತೆ, ಅವ್ರವ್ರು ಮಾಡಿದ ಅವ್ರವ್ರಿಗೆ ವಾಪಸ್ ಹೊಡೆಯುತ್ತಂತೆ. ನಮ್ಮ ಬಾಸ್ಗೆ ಅದು ಅಪ್ಲೈ ಆಗಲ್ವಾ? ಒಂದ್ ವೇಳೆ ನಿಮ್ಗೂ ಗುಜರಿ ಗಾಡಿಲಿ ಹೋಗೋ ಆಸೆ ಇದ್ರೆ ಹೇಳ್ಬಿಡಿ, ನಂದೇನು ಅಬ್ಜೆಕ್ಷನ್ ಇಲ್ಲ. ಅಯ್ಯೋ ಇಲ್ಲ ಬಾಸ್. ಮತ್ ಕಾರ್ಕಿ ಕೊಡ್ರಿ. ಕೀ ಎಲ್ಲೋಯ್ತು? ಕಾಂತ, ಅದೇನೋ ಕರ್ಮ ಅಂದ್ಯಲ್ಲ, ಅದು ಇಷ್ಟು ಬೇಗ ಅಟ್ಯಾಕ್ ಮಾಡ್ಬಿಡ್ತಾ? ಆಕ್ಚುಲಿ ಇದು ನಿನ್ನ ಕರ್ಮ. ಆ ಭಗವಂತನು ಇವತ್ತು ನೀನು ಕಾಪಾಡಕ್ಕಾಗಲ್ಲ. ಯಾಕ್ರಿ, ಏನಾಯ್ತು? ಕೀ ಕೊಡಿ. ಬಾಸ್, ಅದು ಅರ್ಜೆಂಟಲ್ಲಿ ಕೀನ ಕಾರ್ ಒಳಗಡೆನೆ ಬಿಟ್ಬಿಟ್ಟಿದ್ದೀನಿ. ಡೋರ್ ಹಾಕೊಂಡ್ ಬಂದ್ಬಿಟ್ಟೆ, ಆಟೋ ಲಾಕ್ ಹೋಗಿದೆ. ಏನ್ ಹುಡುಗಾಟ ಆಡ್ತಿದ್ದೀರಾ? ಸ್ವಲ್ಪನಾದ್ರೂ ರೆಸ್ಪಾನ್ಸಿಬಿಲಿಟಿ ಬೇಡವೇನ್ರಿ? ಫೋನಲ್ಲಿ ನೆಟ್ವರ್ಕು ಇಲ್ಲ, ಇಲ್ಲಿ ಕ್ಯಾಬ್ಸು ಬರಲ್ಲ, ಸಿಟಿಯಿಂದ ಹೊರಗಡೆ ಇದೀವ್ರಿ.
ಬಸ್ ಸ್ಟಾಪ್ ಕೂಡ ಹತ್ತಿರದಿಲ್ಲ, ಯಾವ ಬಸ್ಸು ಬರೋದಿಲ್ಲ. ಅದು ಗೊತ್ತಾಗ್ಲಿಲ್ಲ ಬಾಸ್. ಇದನ್ನ ಹೇಳೋದಕ್ಕೆ ಮಾತ್ರ ಗೊತ್ತಾಗುತ್ತಲ್ವಾ? Idiot you are. ಹಾಯ್ ಬಾಸ್. ಪರವಾಗಿಲ್ಲ ಹೇಳಿ ಬಾಸ್, ಏನಾದರೂ ಪ್ರಾಬ್ಲಮ್ಮಾ? ಒಂದು ವೇಳೆ ಪ್ರಾಬ್ಲಮ್ ಇದ್ರು ಇಟ್ಸ್ ನನ್ ಆಫ್ ಯೋರ್ ಬಿಸ್ನೆಸ್. ನಿನ್ ಕೆಲಸ ಆಯ್ತು ತಾನೆ, ಗೆಟ್ ಔಟ್. ಇದ್ಯಾಕ್ರಿ ಕೈ ಮುಕ್ಕೊಂಡು ನಿಂತಿದ್ದೀರಾ? ಮೇಡಮ್, ನೀವು ನೋಡೋದಕ್ಕೆ 4 ಕೈ ಇರೋ ಸಾಕ್ಷಾತ್ ದುರ್ಗಿ ಥರ ಕಾಣಿಸ್ತಾ ಇದ್ದೀರಾ ಮೇಡಮ್. ಸಾಲದಕ್ಕೆ ನೀವು ಕೂತಿರೋ ಗಾಡಿ ದುರ್ಗಿ ವಾಹನ ಸಿಮ್ಮುದ್ ಥರ ಕಾಣಿಸ್ತಾ ಇದೆ ಮೇಡಮ್. ಇದ್ಯಾಕೋ ಜಾಸ್ತಿ ಆಗ್ಲಿಲ್ವಾ? ಸದ್ಯದ ಸಿಚುವೇಶನ್ಗೆ ಸ್ವಲ್ಪ ಕಮ್ಮಿನೇ ಆಯಿತು ಮೇಡಮ್. ಅರ್ಜೆಂಟ್ ಮೀಟಿಂಗ್ ಇದೆ, ಅಟೆಂಡ್ ಆಗಲಿಲ್ಲ ಅಂದರೆ ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ ಮೇಡಮ್. ಅದಕ್ಕೆ ಡ್ರಾಪ್ ಬೇಕಿತ್ತು. ಆಯ್ತು ಬನ್ನಿ ಕುತ್ಕೊಳ್ಳಿ. ಡ್ರಾಪು ನನಗಲ್ಲ ಮೇಡಮ್, ಬಾಸ್ಗೆ. ಬಾಸ್ ಬಾಸ್ ಬಾಸ್, ನೀವು ಅವ್ರ ಜೊತೆ ಹೋಗಿ ನಾನು ಮೆಕ್ಯಾನಿಕ್ನ ಕರೆಸಿ ಪಟ್ಟಂತ ಲಾಕ್ ಓಪನ್ ಮಾಡಿಸಿ ನಿಮ್ಮ ಹಿಂದೆನೇ ಬಂದ್ಬಿಡ್ತೀನಿ. ಒಂದು ಬ್ಲಡಿ ಹೆಲ್ಕ್ ಅಂತ ನಾನು, ಅದು ಆ ಗುಜ್ರಿ ಗಾಡಿನಲ್ಲಿ ಅವಳ ಜೊತೆ ಚಾನ್ಸೇ ಇಲ್ಲ. ನೋ ವೇ. ರೀ ಕಾಂತ, ಬನ್ರಿ ಇಲ್ಲಿ. ನಿಮ್ಮ ಬಾಸ್ಗೆ ಈ ಜನ್ಮದಲ್ಲಿ ಹೆಡ್ ವೇಟ್ ಕಮ್ಮಿ ಆಗಲ್ಲ. ಅಂಥವ್ರಿಗೋಸ್ಕರ ನೀವ್ಯಾಕ್ರಿ ಟೆನ್ಷನ್ ಮಾಡ್ಕೋತೀರಾ? ಬಿಟ್ಟಾಕಿ, ಹೆಂಗಾದ್ರೂ ಹೆಣ್ಕಟ್ ಸಾಯ್ಲಿ. ಅಯ್ಯೋ ನೀವಿರಿ ಮೇಡಮ್. ಬಾಸ್, ಮೀಟಿಂಗ್ ಎಷ್ಟು ಇಂಪಾರ್ಟೆಂಟು ಅಂತ ನಿಮಗೆ ಗೊತ್ತು. ಪರಿಸ್ಥಿತಿ ಹದಗೆಟ್ಟಿದೆ, ಪಾಲಿಗೆ ಬಂದಿದೆ ಪಂಚಾಮೃತ. ಪ್ಲೀಸ್ ಅವ್ರ ಜೊತೆ ಹೋಗಿ ಬಾಸ್. ನನಗೆ ಉಪದೇಶ ಮಾಡೋ ನಿಮಗೆ ಕೀನ ಒಳಗಡೆ ಇಟ್ಟು ಡೋರ್ ಲಾಕ್ ಮಾಡಬಾರ್ದು ಅನ್ನೋ ಕಾಮನ್ ಸೆನ್ಸ್ ಇಲ್ವೇನ್ರಿ? ನಾನು ಒಂದು ಹುಡುಗಿ ಜೊತೆ, ಅದು ಬೈಕಲ್ಲಿ. ನೋ ವೇ. ಅಯ್ಯೋ ಬಾಸ್, ಆಗಿದ್ದಾಗೋಯ್ತು ಬಾಸ್. ನಿಮ್ಮ ಕೆಲಸ ಆಗೋದು ಇಂಪಾರ್ಟೆಂಟು. ಅವರು ನಮ್ಮ ಕಂಪನಿ ಎಂಪ್ಲಾಯಿನೇ ಅಲ್ವಾ? ಮೀಟಿಂಗ್ ಮಿಸ್ ಆಗೋಗುತ್ತೆ ಬಾಸ್, ಪ್ಲೀಸ್ ಬಾಸ್. ನಾನು ನನ್ನ ಹಿಸ್ಟ್ರಿಲಿ ಯಾರಿಗೂ ವೇಟ್ ಮಾಡಿದ ಮಗಳೇ ಅಲ್ಲ. ನಮಗೂ ಲೇಟ್ ಆಗ್ತಿದೆ ಕಾಂತ. ಬಾಸ್, ದಯವಿಟ್ಟು ದೊಡ್ಡ ಮನ್ಸು ಮಾಡಿ ಕಾರ್ಯವಾಸಿ ಕತ್ತೆ ಕಾಲಿಡಿ ಅಂತಾರಲ್ಲ, ಹಂಗೆ ಅಂದ್ಕೊಂಡು ಅವ್ರ ಜೊತೆ ಹೋಗ್ಬಿಡಿ. ನನ್ನ ಸುತ್ತ ಶುದ್ಧ ಕಮ್ಮಂಗಿಗಳನ್ನೇ ಸೇರಿಸ್ಕೊಂಡಿದ್ದೀನಿ. ನನಗಿಂಥ ಪರಿಸ್ಥಿತಿ ಬರುತ್ತೆ ಅಂತ ನಾನು ಅನ್ಕೊಂಡಿರಲಿಲ್ಲ. What the hell, man? ಸರಿ, ಹಿಂದೆ ಕೂತ್ಕೊಳ್ಳೋದಕ್ಕೆ ಹೇಳಿ, ನಾನೇ ಓಡಿಸ್ತೀನಿ. ಏನು, ನಾನು ಹಿಂದೆ ಕೂತ್ಕೋಬೇಕಾ? ಅದು ನಿನ್ ಜೊತೆ, ಅದು ನನ್ನ ರಾಣಿ ಮೇಲೆ. ಇಂಪಾಸಿಬಲ್, ಚಾನ್ಸೇ ಇಲ್ಲ. ವಿಕಿ, ಎಲ್ಲ ಹೊರಗಡೆ ಹೊರಟಿಗಾಗಿದೆ. ಎಸ್ ಮದರ್ ಇಂಡಿಯಾ, ಆದ್ಯನ್ ಮನೆಗೆ. ಆದಿನ್ ಮನೆಗ ಸಾರಿ ಕಟ್ಟೋಡಕ? ಇಲ್ಲ, ಪ್ರೆಗ್ನೆಂಟ್ ಆಗಿರೋ ನನ್ನ ತಂಗಿ ನೋಡೋಕ್ಕೆ. ಆದಿನ್ ನೋಡಕ?
ಹಾಗಾದರೆ ನಾನು ಬರ್ತೀನಿ ಕಣೋ, ನನ್ನನ್ನು ಕರ್ಕೊಂಡು ಹೋಗು. ಆರತಿ ನೋಡೋಕೆ ಹೋಗ್ತಿದ್ದೀನಿ, ಅಮ್ಮಂಗೆ ಡೌಟ್ ಬರಲ್ವಾ? ಅದ್ಯಾಕೆ ಡೌಟ್ ಬರುತ್ತೆ? ನನ್ನ ತಂಗಿ ಮನೆ ತಾನೆ. ಏನೋ ಯೋಚನೆ ಮಾಡ್ತಿದ್ಯಾ? ಏನಿಲ್ಲ, ನಾನು ಅಲ್ಲಿಂದ ಸೀದಾ ಮನೆಗೆ ಬರ್ತಿಲ್ಲ, ಬೇರೆ ಏನೋ ಕೆಲಸ ಇದೆ, ಬೇರೆ ಕಡೆ ಹೋಗ್ತಿದ್ದೆ, ಅದನ್ನು ಯೋಚನೆ ಮಾಡ್ತಿದ್ದೆ. ಪರವಾಗಿಲ್ಲ ಕಣೋ, ನೀನು ನಿನ್ನ ಕೆಲಸ ನೋಡ್ಕೊ. ನಾನು ಮನೆಯಿಂದ ಕಾರ್ ತರಿಸ್ಕೋತೀನಿ, ಇಲ್ಲ ಕ್ಯಾಬಲ್ಲಿ ಬರ್ತೀನಿ. ಓಕೆ, ಆದರೆ ದಾರಿ ಮಧ್ಯದಲ್ಲಿ ಅದು ತೊಗೊಳ್ಬೇಕು ಇದು ತೊಗೊಳ್ಬೇಕು ಅನ್ನಂಗಿಲ್ಲ. ಇಲ್ಲಿಂದ ನಾನ್ ಸ್ಟಾಪ್ ಆದ್ಯನ್ ಮನೆಗೆ. ಓಕೆ? ನಿಂಗೆ ನಿನ್ನ ತಂಗಿ ಮೇಲೆ ಎಷ್ಟು ಪ್ರೀತಿ ಇದೆಯೋ. ನೀನು ನಿಮ್ಮ ಅಣ್ಣನ ಹಾಗೆ ಯಾವುದನ್ನು ತೋರಿಸ್ಕೊಳ್ಳಲ್ಲ. ಹೌದು, ಪ್ರೀತಿನೇ ಪ್ರೀತಿನೇ. ಸರಿ, ನಡಿ ಹೋಗೋಣ. ವಾಟ್ ದ ಹೆಲ್? ನಾನು ನಿನ್ನ ಬಾಸ್, ನೀನು ನನಗೆ ನೋ ಚಾನ್ಸ್ ಅಂತೆಲ್ಲ ಹೇಳೋ ಹಾಗೆ ಇಲ್ಲ. ಬಾಸ್ ಆದರೆ ಅದು ಆಫೀಸಲ್ಲಿ, ಆನ್ ಡ್ಯೂಟಿಲಿ ಇದ್ದೀನಿ ಅಂತ ಅಂದ್ಕೊಳ್ಳೋಣ ಅಂದರೆ ನೀವೇ ಆಗಲೇ ನನ್ನ ಕೆಲಸ ಮುಗೀತು ಅಂದ್ರಲ್ಲ. ನಿಮಗೆ ಅರ್ಥ ಆಗಿದೆ ಅಂದ್ಕೋತೀನಿ. ನನ್ನ ಕೈಲಾಗಲ್ಲ ಇದು. ಬಾಸ್ 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 ಪ್ಲೀಸ್ ಬಾಸ್. ಮೇಡಮ್, ನಿಮ್ಮ ದಮ್ಮಯ್ಯ ಅಂತೀನಿ, ಬೇಕಾದರೆ ಸಾಷ್ಟಾಂಗ ನಮಸ್ಕಾರ ಮಾಡ್ಬಿಡ್ತೀನಿ ಮೇಡಮ್. ದಯವಿಟ್ಟು ನಮ್ಮ ಬಾಸ್ನ ಕರ್ಕೊಂಡೋಗಿ, ಇದು ನನ್ನ ಅಂಬಲ್ ರಿಕ್ವೆಸ್ಟ್ ಅನ್ಕೊಳ್ಳಿ. ಆಯಿತು, ಬಾಸ್ಗೋಸ್ಕರ ಅಲ್ಲದೆ ಇದ್ರು ನನ್ನ ಫ್ರೆಂಡ್ ಕಾಂತ ಅವ್ರಿಗೋಸ್ಕರ ಮನ್ಸು ಬದಲಾಯಿಸಿ ಒಪ್ಕೋತಿದ್ದೀನಿ. ಒಪ್ಕೊಳ್ತೀನಿ ಅನ್ನೋದನ್ನ ಬಾಳ್ಕೊಡ್ತೀನಿ ಅನ್ನೋ ರೇಂಜಿಗೆ ಹೇಳಿದ್ರಿ. ಆದರೆ ನನ್ನ ರಾಣಿ ನನ್ನ ಮಾತು ಮಾತ್ರ ಕೇಳುತ್ತೆ. ಸೊ ಬೇರೆಯವ್ರು ಯಾರೂ ಓಡ್ಸೋಕ್ಕಾಗಲ್ಲ. ಹಿಂದೆ ಕೂತ್ರೆ ಮಾತ್ರ ಲಿಫ್ಟು. ನಾನು ಹಿಂದೆ ಕೂರೋದ? ಇಂಪಾಸಿಬಲ್. ಬಿದ್ರು ಮೀಸೆ ಮಣ್ಣಾಗಲ್ಲ ಅಂತಾರಲ್ಲ, ಅದು ಇದನ್ನೇ. ಕೂರಲ್ಲ ಅಂದ್ರೆ ಕತ್ತೆ ಬಾಲ, ಶುಂಠಿ ಶಂಕರಿ ಜುಟ್ಟು. ಬಾಯ್. ಅಯ್ಯೋ ಅಯ್ಯೋ ಮೇಡಮ್ ಮೇಡಮ್ ಪ್ಲೀಸ್ ಮೇಡಮ್, ಕಣ್ಣಲ್ಲಿ ರಕ್ತ ಬರೋದೊಂದು ಬಾಕಿ ಮೇಡಮ್, ಇರಿ ಮೇಡಮ್. ಬಾಸ್ ಪ್ಲೀಸ್ ಬಾಸ್, ನಿಮಗೆ ಕೈ ಮುಗಿತೀರಿ ಬಾಸ್. ಡಿಸ್ಕಸ್ಟಿಂಗ್. ಬಾಸ್ ಕೂತಾಯ್ತು, ಬಾಸ್ ಕೂತಾಯ್ತು. ರಯ್ಯ ರಯ್ಯ ರಯ್ಯ. ಹಲೋ, ಹಿಡ್ಕೊಳ್ಳೋದಕ್ಕೆ ಸೈಡಲ್ಲಿ ಬಂದಿರುತ್ತೆ. ಈ ಥರ ಮ್ಯೂಸಿಕ್ ಎಲ್ಲ ನನ್ನ ಮುಂದೆ ಕೊಡ್ಬೇಡ ನೀನು. ಫಸ್ಟು ಗಾಡಿ ಓಡಿಸೋದು ಕಲ್ತ್ಕೋ. ಲೈಫಲ್ಲಿ ಫಸ್ಟ್ ಟೈಮ್ ಬೈಕಲ್ಲಿ ಕೂತಿದ್ಯಾ ಅನ್ಸುತ್ತೆ. ಅದಕ್ಕೆ ಹೇಳೋದು, ಸ್ವಲ್ಪ ತಲೆನೂ ಬಗ್ಸಿ ನೋಡಬೇಕು ಅಂತ. ಪ್ರಪಂಚ ದೊಡ್ಡದಾಗಿದೆ, ನೀನು ಬರೀ ನಿನ್ನ ಕಾರ್ನ ಮಾತ್ರ ನೋಡಿದ್ಯಾ ಅನ್ಸುತ್ತೆ. ತಾಯಿ, ನಿನ್ನ ಗುಜ್ರಿ ಗಾಡಿ ಸೌಂಡ್ಗಿಂತ ನಿನ್ನ ಸೌಂಡೇ ಜಾಸ್ತಿ ಆಯಿತು. ದಯವಿಟ್ಟು ಒಂದು ಮಾತಾಡ್ದಾಗ ಮುಂದೆ ಹೋಗು. ಇವರಿಬ್ರು ನಾ ಕೊಲೀಗ್ಸ್ ಆಗಿ ನೋಡೇ ನನ್ನ ಕಣ್ಣು ಈ ರೇಂಜಿಗೆ ಹೀಟ್ ಆಗೋಗಿದೆ. ಇನ್ನು ಅಪ್ಪಿ ತಪ್ಪಿ ಇವರಿಬ್ರು ಮದುವೆ ಆಗ್ಬಿಟ್ರೆ ದಿನ ಇವ್ರನ್ನ ನೋಡೋ ಇವ್ರ ಮನೆಯವ್ರ ಕಣ್ಣು ಸುಟ್ಟೇ ಹೋಗುತ್ತೆ. ಅಕ್ಕ ಅಕ್ಕ ಪರಿ ಬಂದೇನೆ. ಆರತಿ ಅಂಜು ಬಂದ್ರೆ ಏನು ಮಾಡೋದಕ್ಕ, ನೀನಂತೂ ಬರಲಿಲ್ಲ, ನಾವೇ ಬಂದ್ಬಿಟ್ವಪ್ಪ. ಏನೇ ಹೀಗೆ ಹೇಳ್ತೀಯಾ? ನಾನೇನು ಬೇಕು ಅಂತ ಬರ್ದೇ ಇರ್ತೀನ? ತಮಾಷೆಗೆ ಹೇಳ್ದಕ್ಕ. ರೀ ರೀ ಪರಿ ಬಂದಿದ್ದಾಳೆ ನೋಡಿ ಬನ್ನಿ. ಕೇಳಿಸ್ತು ಪರಿ ಬಂದಿದ್ದು. ಬಾಮ್ಮ ಬಾ, ನಿಮ್ಮ ಮನೆ ಕಾಲಿಟ್ರೆ ಸಾಕು, ಪದ್ಮ ಮುಖದಲ್ಲಿ ಆ ಖುಷಿ ಉಕ್ಕಿ ಹರಿತಾ ಇದೆ ನೋಡು. ಚೆನ್ನಾಗಿದ್ದೀರಾ ಬಾವ? ಬರೀ ತಂಗಿ ಮಾತ್ರ ಅಲ್ಲ, ತವರು ಕೂಡ. ನಮಗೆ ನಾವಿಬ್ಬರೇ ಅಲ್ವಾ, ಅದಕ್ಕೆ ಹೀಗೆ. ಮಂಜುಳಾ ಬಾಮ್ಮ ಇಲ್ಲಿ. ಈ ಬ್ಯಾಗ್ ತೊಗೊಂಡು ಹೋಗೋಳಗೆ. ಒಂದು ನಿಮಿಷ, ಇದರಲ್ಲಿ ಉಂಡೆ, ತೊಕ್ಕು, ಚಟ್ನಿ, ಹೇರಳೆಕಾಯಿ ಉಪ್ಪಿನಕಾಯಿ ಇದೆ. ಹಾಗೆ ಮನೇಲಿ ಮಾಡಿರೋ ಖಾರವಾದ ಚಿಪ್ಸು, ಚಕ್ಲಿ, ನಿಪ್ಪಟ್ಟು, ಕೋಡ್ಬೇಳೆ ಎಲ್ಲ ಇದೆ. ಜೋಪಾನಮ್ಮ. ಆಯ್ತಾ ಲಿಸ್ಟು? ಈ ಪಾರ್ಟಿ ಹೊಡ್ಸ್ಕೊಂಬಂದಿ, ಅದು ಮದುವೆ ಆಗಿ ಹುಡುಗಿ ಕೈನಲ್ಲಿ. ಮನೆ ಸ್ವಲ್ಪ ಇಟ್ಕೊಂಡಿದ್ಯಾ ತಾನೆ? ಬಾವಾ,
ಬಸ್ರಿ ಬೈಕೆ ಅಲ್ವಾ, ಯಾವಾಗ ಏನು ತಿನ್ನಬೇಕು ಅಂತ ಗೊತ್ತಾಗಲ್ಲ, ಅದಕ್ಕೆ ಎಲ್ಲ ತಂದುಬಿಟ್ಟಿದ್ದೀನಿ. ಅದೇ ಎಲ್ಲಕ್ಕ ಕಾಣ್ತಿಲ್ಲ, ಮೇಲ್ ರೂಮಲ್ಲಿದ್ದಾಳೆ. ಬಂದೇ ಬಿಟ್ಲೆ ನೋಡು. ಬಾಮ್ಮ, ಎಷ್ಟು ಮುದ್ದಾಗಿ ಕಾಣ್ತಾ ಇದೆಯಾ. ಬೇಡ ಬೇಡ, ನನ್ನ ಆಶೀರ್ವಾದ ಯಾವಾಗಲೂ ಇರುತ್ತೆ. ಕೆಲಸ ಎಷ್ಟು ಬೇಕಾದರೂ ಮಾಡು, ಆದರೆ ಈ ಬಗ್ಗೋದು ಭಾರ ಎತ್ತೋದೆಲ್ಲ ಮಾಡಬಾರ್ದು, ಗೊತ್ತಾಯ್ತಾ? ಸರಿ ಚಿಕ್ಕತ್ತೆ. ಬಾ, ನೀನೇನೇನು ತಿನ್ನಬೇಕು ಅಂತ ಹೇಳ್ತೀನಿ. ಅಯ್ಯೋ ಚಿಕ್ಕತ್ತೆ, ಯಾಕೆ ತೊಂದರೆ ತಗೊಳ್ತಾ ಇದ್ದೀರಾ? ತೊಂದರೆ ಏನು ಬಂತು, ಇದಿನ್ನೂ ಶುರು ಅಷ್ಟೇ. ಮಗು ಆರೋಗ್ಯವಾಗಿ ಹುಟ್ಟಬೇಕು, ತಿಂಗಳ ಏನೇನು ತಿನ್ನಬೇಕು ಅಂತ ನಿನಗೆ ಗೊತ್ತಾಗಬೇಕು. ಇದರಲ್ಲಿ ಶ್ರಮ ಏನು ಬಂತು? ನಾನು ಅಜ್ಜಿ ಆಗ್ತಿದ್ದೀನಲ್ಲ, ಆ ಪ್ರೀತಿ ಮಾತ್ರ ಇದೆ ಅಷ್ಟೆ. ಏನು ಹೀಗೆ ಮಾತಾಡ್ತಾ ನಿಂತಿರ್ತೀರೋ ಅಥವಾ ಆದ್ಯ ಕರ್ಕೊಂಡು ಹೋಗಿ ಕೂಡ್ಸಮ್ಮ ಎಲ್ಲಾರನು. ಬನ್ನಿ 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 ಬನ್ನಿ. ನಮಸ್ತೆ ಬೇಗ್ರೆ. ಓ ಬನ್ನಿ ಬನ್ನಿ ಬನ್ನಿ. ಬಾ ವಿಕ್ರಾಂತ್. ಆದ್ಯ, ಅಮ್ಮ ಹೇಗಿದ್ಯಮ್ಮ? ಚೆನ್ನಾಗಿದ್ದೀನಿ. ನೀನು ಹೇಗಿದೆಯಾ? ಚೆನ್ನಾಗಿದ್ದೀನಿ. ವಿಕಿರಣ, ನೀನು ಬಂದಿದ್ದು ತುಂಬ ಖುಷಿ ಆಯಿತು ಕಣೋ. ಇಟ್ಸ್ ಮೈ ಪ್ಲೆಜರ್ ಸಿಸ್ಟರ್. ಇಲ್ಲಿ ಬಂದಿದ್ದು ನನಗೂ ಖುಷಿ ಆಯಿತು.